ಮುಚ್ಚಿಟ್ಟಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಸತ್ಯ ಮುಚ್ಚಿಟ್ಟು ಸಿಎಂ ತಪ್ಪು ಮಾಹಿತಿ ನೀಡಿದ್ದಾರೆ. ಕೋರ್ಟ್ ಹಾಗೂ ಜನರು ಇಬ್ಬರಿಗೂ ಕೂಡ ಸಿದ್ದರಾಮಯ್ಯ ಮೋಸ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಸ್ನೇಹಮಯಿ ಕೃಷ್ಣ ಸವಾಲ್ ಹಾಕಿದ್ದಾರೆ. ರಿಟ್ ಅರ್ಜಿಯಲ್ಲಿ ನ್ಯಾಯಾಲಯಕ್ಕೆ ಕಣ್ತಪ್ಪಿಸಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ. ಗಂಭೀರ ಆರೋಪ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಗಂಭೀರ ಆರೋಪ. ನಾವು ಮೊದಲಿಂದಲೂ ಹೇಳ್ತೀವಿ, ಸಿದ್ದರಾಮಯ್ಯವರು ಅಪರಾಧ ಕೃತ್ಯ ಮಾಡೋರು ನಿಜ, ನಾವೇನು ಆರೋಪ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ದಾಖಲಾತಿಗಳು ನಾವಿದೆ ಅಂತೇಳಿ. ಆದರೆ ಅವರು ಮತ್ತು ಅವರ ಕಾಂಗ್ರೆಸ್ ಕಾರ್ಯಕರ್ತರು ಸಿ ಎಂ ವಿರುದ್ಧ ಯಾವುದೇ ದಾಖಲಾತಿಗಳಿಲ್ಲ, ಅವ್ರ ಮೇಲೆ ಸುಳ್ಳು ಆರೋಪ ಮಾಡ್ತಾರೆ. ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡಂತ ಆರೋಪ ಮಾಡಿ ಮೈಸೂರಿನ ಪೊಲೀಸ್ ಆಯುಕ್ತರಿಗೆ ದೂರನ್ನು ಕೊಟ್ಟರು ಇಡೀ ರಾಜ್ಯದ ಗೊತ್ತಿರೋಂಥ ವಿಚಾರ. ಆದರೆ ಈಗ ಸ್ವತಃ ಸಿದ್ದರಾಮಯ್ಯ ಅವರೇ ನಮ್ಮ ಆರೋಪಕ್ಕೆ ಪೂರಕವಾದಂಥ ಕೆಲವು ದಾಖಲಾತಿಗಳನ್ನು ರಾಜ್ಯದ ಜನತೆ ಮುಂದೆ ಬಿಡುಗಡೆ ಮಾಡಿದ್ದಾರೆ. ಅದು ಅಷ್ಟೇ ಅಲ್ಲದೆ ರಾಜ್ಯದ ಜನತೆಗೆ ಕೆಲವು ವಿಚಾರಣೆ ಮುಚ್ಚಿಟ್ಟು ಸುಳ್ಳು ಏನು ಹೇಳಿದ್ದಾರೆ ಅದೇ ತಮ್ಮ ಒಂದು ವರ್ತನೆಯನ್ನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೂ ಕೂಡ ತೋರಿಸಿದ್ದಾರೆ. ಅಂದರೆ ಅವರೇ ಅಭಿಷೇಕ್ ಮನು ಸಿಂಘಿ ಅಂತ ದೊಡ್ಡ ವಕೀಲರ ತಂಡ ಅಂತ ಏನು ಬಂದಿದೆ, ಆ ತಂಡದವರ ಮೂಲಕ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿ ಏನಿದೆ 2 ಸಂಪುಟದಲ್ಲಿ ಒಟ್ಟು 713 ಪುಟಗಳಷ್ಟು ಮಾಹಿತಿ ಮತ್ತು ದಾಖಲೆಯನ್ನು ಒದಗಿಸಿದ್ದಾರೆ. ಸೊ ಅದರಲ್ಲೇ ಅವರೇನು ಅವ್ರ ಆರೋಪಕ್ಕೆ ಪೂರಕ ದಾಖಲೆಗಳು ಸಿಕ್ಕಿದೆ. ಸೊ ಅವ್ರು ನಿನ್ನೆಯಿಂದ ಏನು ಹೇಳ್ತಿದ್ದಾರೆ, ಶ್ರೀಮತಿ ಪಾರ್ವತಿಯವರು ಯಾವುದೇ ಪತ್ರ ಅವ್ರು ಬರೆದಿಲ್ಲ, ಅದು ಸುಳ್ಳು, ನನಗೆ ಆ ವಿಚಾರ ಗೊತ್ತಿಲ್ಲ ಹಾಗೆ ಅಂತ ಹೇಳ್ತಾರೆ. ನೋಡಿ, ಅವ್ರು ಸಲ್ಲಿಸಿರ್ತಕ್ಕಂಥ ಈ ಒಂದು ರಿಟ್ ಪಿಟಿಷನಲ್ಲಿ ಅವರೇ ಒಂದು ದಾಖಲೆ ಹಾಕಿದ್ದಾರೆ 531 ಅಂತೇಳಿ 531 ಅಂತೇಳಿ ಹಾಕಿದ್ದಾರೆ. 15 ಅಂತೇಳಿ ಗುರುತು ಮಾಡಿದ್ದಾರೆ. ಸೊ ಇದರಲ್ಲಿ ಇದೇ ಪತ್ರ ಶ್ರೀಮತಿ ಪಾರ್ವತಿಯವರು ಮಾನ್ಯ ಮೂಡಾಗೆ ಸಲ್ಲಿಸಿರ್ತಕ್ಕಂಥ ದಾಖಲೆ. ಈ ದಾಖಲೆಯಲ್ಲಿ ಮೊದಲನೇ ಪುಟ ಹಾಕಿದ್ದಾರೆ, ಆದರೆ 2ನೇ ಪುಟ ಹಾಕಿಲ್ಲ. ನೋಡಿ, 531 ಆದಮೇಲೆ 532 ಮೂಡಾ ಸಂಬಂಧಪಟ್ಟ ದಾಖಲಾತಿ ಇದೆ ಹೊರತು 2ನೇ ಪುಟ ಇಲ್ಲ. ಸೊ ನನ್ನ ಹತ್ರ ಇರೋ ದಾಖಲಾತಿ ಪ್ರಕಾರ ನೋಡಿ, 2ನೇ ಪುಟ ಇದು ಮೊದಲನೇ ಪುಟ ಅವರೇ ಸಲ್ಲಿಸಿರೋದು ದಾಖಲಾತಿ. ಸೊ ಇದು 2ನೇ ಪುಟ. ಈ 2ನೇ ಪುಟನ ರಿಟ್ ಅರ್ಜಿ ಜೊತೆ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಿದ್ದು ಸಲ್ಲಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ 2ನೇ ಪುಟ ನೋಡಿ, ಇಲ್ಲಿ ವೈಟ್ನರ್ ಹಾಕಿರೋದು ಸ್ಪಷ್ಟವಾಗಿ ಕಾಣುತ್ತೆ. ಸೊ ಈ ಸತ್ಯಾಂಶನ ಮುಚ್ಚಿಡೋದಕ್ಕೋಸ್ಕರ ಮಾನ್ಯ ನ್ಯಾಯಾಲಯಕ್ಕೆ ಈ 2ನೇ ಪುಟ ದಾಖಲೆಯನ್ನು ಸಲ್ಲಿಸಿದೆ. ಸೊ ನ್ಯಾಯಾಲಯವನ್ನು ಕೂಡ ವಂಚನೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಸೈಟ್ ಅಕ್ರಮಗಳ ಅಡ್ಡೆಯಾಗಿದೆಯಾ ಮೂಡ? ಬಗೆದಷ್ಟು ಬಯಲಾಗ್ತಾ ಇದೆ ಮೂಡಾದ ಅಕ್ರಮಗಳು. ರಿಪಬ್ಲಿಕ್ ಕನ್ನಡ ದಿನಕ್ಕೊಂದಂತೆ ಡಾಕ್ಯುಮೆಂಟ್ಗಳನ್ನ ಜನರ ಮುಂದೆ ಇಟ್ಟು ಈ ಮೂಡ ಹೇಗೆಲ್ಲ ಅಕ್ರಮದಲ್ಲಿ ಭಾಗಿಯಾಗಿದೆ ಅನ್ನೋದನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ. ಅಕ್ರಮಗಳ ಸರಳಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ದಿನಕ್ಕೊಂದು ಬಿಗ್ ಬ್ರೇಕಿಂಗ್ ಮೂಲಕ ನಾವು ಜನರ ಮುಂದೆ ತೆರೆದಿಡ್ತಾ ಇದ್ದೀವಿ. ಇದು ನಮ್ಮದೇ ಸುದ್ದಿ, ನಮ್ಮದೇ ಫಾಲೋ ಅಪ್. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಮಾಹಿತಿ, ಮೂಡ ಸೈಟ್ ಅಕ್ರಮದ ಎಕ್ಸ್ಕ್ಲೂಸಿವ್ ಮಾಹಿತಿ. ಎಂಥಂತ ಅಕ್ರಮಗಳು ಅಂತಂದ್ರೆ, ಬದುಕೇ ಇಲ್ಲದೆ ಇರೋ ವ್ಯಕ್ತಿಯ ಹೆಸರಲ್ಲಿ, ಇಲ್ಲದೇ ಇರೋ ವ್ಯಕ್ತಿಯ ಹೆಸರಲ್ಲಿ, ಅಸ್ತಿತ್ವದಲ್ಲೇ ಇಲ್ಲದೆ ಇರೋ ವ್ಯಕ್ತಿಯ ಹೆಸರಲ್ಲಿ ಸೈಟ್ ಪಡೆದ್ರ ಅಧಿಕಾರಿಗಳು. ಸೊ ಗೋಲ್ಮಾಲ್ಗಳು ಸಾಕಷ್ಟಿದ್ದಾವೆ ಮೂಡಾದಲ್ಲಿ. ಇಲ್ಲದ ವ್ಯಕ್ತಿಯ ಹೆಸರಲ್ಲಿ ಅಧಿಕಾರಿಗಳು ಸೈಟ್ ಪಡೆದಿದ್ದಾರ? ಸಂಶಯಕ್ಕೆ ಕಾರಣ ಆಗ್ತಾ ಇದೆ, ತೀವ್ರ ಸಂಶಯಕ್ಕೆ ಕಾರಣ ಆಗ್ತಾ ಇದೆ ಅಧಿಕಾರಿಗಳ ನಡೆ. ಕೇವಲ 8 ವರ್ಷದ ಬಾಲಕನ ಹೆಸರಲ್ಲಿ RTC ಸಲ್ಲಿಕೆ ಆಗಿರ್ತಕ್ಕಂಥದ್ದು. 68ನೇ ವಯಸ್ಸಲ್ಲಿ ನನಗೆ ಬದಲಿ ಸೈಟ್ ಕೊಡಿ ಅಂತ ಮೂಡಾಗೆ ಅಪ್ಲಿಕೇಶನ್ ಹಾಕ್ತಾರೆ. ಮೂಡಾ ಅಧಿಕಾರಿಗಳ ಗೋಲ್ಮಾಲ್ಗೆ ಸಾಕ್ಷಿ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ಮೂಡ ಅಕ್ರಮಕ್ಕೆ ಸಾಕ್ಷಿ ಮೈಸೂರಿನ ಅಬ್ದುಲ್ ವಾಜಿದ್ ಕೇಸ್. ಹೇಗೆಲ್ಲ ಸೈಟ್ ಅಕ್ರಮ ಮಾಡಿದೆ ಮೂಡ ಅನ್ನೋದಕ್ಕೆ ನಾವು ಕೊಡ್ತಾ ಇದ್ದೀವಿ ಹಸಿ ಸಾಕ್ಷಿ. ಸಂಶಯದ ಗೂಡಾದ ಮೈಸೂರಿನ ಅಬ್ದುಲ್ ವಾಜಿದ್ ಕೇಸ್. 1962ರಲ್ಲಿ ಭೂಮಿಯನ್ನ ಕಳೆದುಕೊಂಡಿದ್ರಂತೆ ಅಬ್ದುಲ್ ವಾಹಿದ್. ಬೆಲವತ್ತ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ 4.39 ಎಕರೆ ಭೂಸ್ವಾಧೀನ ಮಾಡಲಾಗಿತ್ತು. ಅಬ್ದುಲ್ ವಾಹಿದ್ ಹೆಸರಲ್ಲಿ ಬದಲಿ ನಿವೇಶನಕ್ಕಾಗಿ ಹೈಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಹೈಕೋರ್ಟ್ಗೆ ಅರ್ಜಿಯನ್ನ ಅಬ್ದುಲ್ ವಾಹಿದ್ ಅವರು ಹಾಕಿದ್ರು. ಆದರೆ ನೋಡಿ, ಆ ಡಾಕ್ಯುಮೆಂಟ್ ಅನ್ನು ನಾವು ತೋರಿಸ್ತಾ ಇದ್ದೀವಿ. ಕೇವಲ ಖಾಲಿ ಪೋಲಿಯಾಗಿ ಹೇಳ್ತಿರೋದಲ್ಲ, ವಿತ್ ಡಾಕ್ಯುಮೆಂಟ್. ಯಾವಾಗ ಅರ್ಜಿ ಹಾಕಿದ್ರು, ಏನಾಗಿತ್ತು, ಯಾರಿಗೆ ಏನು ಮಾಡಿದ್ರು, ಈ ಮೂಡ ಮಾಡಿರುವಂಥ ಕ್ರಮ ಏನು ಅನ್ನೋದು. 8 ವಯಸ್ಸಿನ ವ್ಯಕ್ತಿ RTC ಹೊಂದಿರಲು ಹೇಗೆ ಸಾಧ್ಯ? ನೋಡಿ ಹೇಗೆಲ್ಲ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಅನುಮಾನವನ್ನು ವ್ಯಕ್ತಪಡಿಸಿದ ಹೈಕೋರ್ಟ್. ನ್ಯಾಯಾಧೀಶರು ಸರ್ಕಾರ ಇದರ ಬಗ್ಗೆ ತನಿಖೆ ನಡೆಸುವಂತೆ ಸೂಚನೆಯನ್ನ ನ್ಯಾಯಾಧೀಶರು ಕೊಟ್ಟಿದ್ರು. ಆದರೆ ಪ್ರಕರಣ ಗಂಭೀರವಾಗಿ ಸರ್ಕಾರ ಪರಿಗಣಿಸಲಿಲ್ಲ.
ನ್ಯಾಯಮೂರ್ತಿ ಬದಲಾಗ್ತಾ ಇದ್ದಂತೆ ರಿಟ್ ಅರ್ಜಿಯನ್ನ ವಾಪಸ್ ಪಡ್ಕೊಳ್ತಾರೆ. 28/2/2023 ಮೂಡಾದಿಂದಲೇ ಸೈಟ್ ಮಂಜೂರಾಗುತ್ತೆ. 55,260 ಚದರ ಅಡಿ ಬದಲಿ ನಿವೇಶನವನ್ನ ಪಡೆದ ವ್ಯಕ್ತಿ ಹಲವು ಅನುಮಾನಕ್ಕೆ ಕಾರಣವಾಗಿದೆ. ಅಧಿಕಾರಿಗಳ ನಡೆ ಮೂಡ ಹೇಗೆಲ್ಲ ಅಕ್ರಮ ಮಾಡಿದೆ ಅಥವಾ ಸೈಟ್ ಅಕ್ರಮ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ವಿತ್ ಡಾಕ್ಯುಮೆಂಟ್. ಸೊ ಇನ್ನೆಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಮತ್ತೊಂದು ಗೋಲ್ಮಾಲ್, ಇಂಥದ್ದು ಇನ್ನು ಎಷ್ಟು ಸಾವಿರ ಗೋಲ್ಮಾಲ್ ನಡೆದಿದೆಯೋ ಗೊತ್ತಿಲ್ಲ. 1962ರಲ್ಲಿ 8 ವರ್ಷದ ಬಾಲಕ ಅಬ್ದುಲ್ ವಾಹಿದ್ಗೆ RTC ಮಾಡ್ಕೊಟ್ಬಿಟ್ಟಿದ್ರಂತೆ. ಆ ದಾಖಲೆ ಸೃಷ್ಟಿ ಮಾಡಿ ಅದನ್ನ ಇಟ್ಕೊಂಡು ಈಗ ನನಗೆ ಮತ್ತೆ ಅಲ್ಲಿ ಬೇರೆ ಸೈಟ್ ಕೊಡಿ ಅಂತ ಕೇಳಿ ಅದನ್ನ ತಗೊಂಡಿರೋದು ಅಂತ. ಸೊ ಏನೆಲ್ಲ ಡೀಟೇಲ್ಸ್ ಇದೆ, ಇದು ಯಾವಾಗ ಹೊರಗಡೆ ಬಂತು ಈ ಅಕ್ರಮ? ಮತ್ತೆ ಹಲವು ವರ್ಷಗಳಿಂದ ವಿನೋದ್, ನಿಮಗೂ ಗೊತ್ತಿರೋ ಹಂಗೆ ಮೈಸೂರಲ್ಲಿ ಮೂಡ ಹಗರಣಗಳು ಅವಾಗವಾಗ ಕೇಳಿ ಬರ್ತಾನೆ ಇತ್ತು ಅಲ್ವಾ? ಬಹಳ ಪ್ರಮುಖವಾಗಿ ಅಬ್ದುಲ್ ವಾಹಿದ್ ಅವರ ಕೇಸ್ ಏನಿದೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. CM ಅವರ 14 ಸೈಟ್ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. 14 ಸೈಟ್ ಒಂದ್ ಕಡೆ ಆದ್ರೆ 3,000ಕ್ಕೂ ಹೆಚ್ಚು ನಿವೇಶಗಳೆಲ್ಲ ಈ ರೀತಿಯಾಗಿ ಕಡಲೆಪುರಿ ರೀತಿ ಹಂಚಿರುವ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದರೂ ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಹೋದರೆ ಅಬ್ದುಲ್ ವಾಹಿದ್ ಅವರು 1962ರಲ್ಲಿ ತಮ್ಮ ಭೂಮಿಯೆಲ್ಲ ಕಳೆದುಕೊಳ್ತಾರೆ. ಅದು ಕೂಡ ಸರ್ವೆ ನಂಬರ್ 21 ಬೆಲವತ್ತ ಗ್ರಾಮದಲ್ಲಿ ಸುಮಾರು 4.39 ಅಂದರೆ ಸುಮಾರು 5 ಎಕರೆ ಜಮೀನೆಲ್ಲ ಕಳೆದುಕೊಂಡಿರ್ತಾರೆ. ಅದಕ್ಕೆ ಬದಲಾಗಿ ಈಗಾಗಲೇ ಆ ಮೂಡಾದಿಂದ ಸುಮಾರು 55,000 ಸ್ಕ್ವೇರ್ ಫೀಟ್ ಅಷ್ಟು ಜಾಗವನ್ನು ಮಂಜೂರು ಮಾಡಲಾಗಿದೆ. ಭಾಳ ಇಂಟ್ರೆಸ್ಟಿಂಗ್ ಅಂತಂದರೆ ಈ ಅಬ್ದುಲ್ ವಾಹಿದ್ ಏನಿದೆ ಆತನ ಏನೋ ಆಧಾರ್ ಕಾರ್ಡ್ ಗಮನಿಸೋ ಸಂದರ್ಭದಲ್ಲಿ ಆತನ ಡೇಟ್ ಆಫ್ ಬರ್ತಲ್ಲಿ ಗಮನಿಸೋದ್ರೆ ಗೊತ್ತಾಗುತ್ತೆ. 1955ರಲ್ಲಿ ಈ ಥರ ಬರ್ತ್ ಡೇಟ್ ಇರುವಂಥದ್ದು. 1962ರಲ್ಲಿ ಈತ ಅಷ್ಟು 5 ಎಕರೆಷ್ಟು ಜಮೀನೆಲ್ಲ ಕಳೆದುಕೊಳ್ತಾರೆ. ಇದಾದ ಬಳಿಕ ಅವ್ರು ಏನು ಮಾಡ್ತಾರೆ, ನೇರವಾಗಿ 2023 ಅಂದರೆ ಬರೋಬ್ಬರಿ 60 ವರ್ಷಗಳವರು ಕೂಡ ಯಾವುದೇ ರೀತಿಯಾದಂಥ ಜಮೀನು ಕೂಡ ಇವರು ಅಪ್ಲೈ ಮಾಡೋದಿಲ್ಲ. ಈತ ಯಾವುದೇ ರೀತಿಯಾದಂತಹ ಮೂಡಾದಿಂದ ಇವರಿಗೆ ರಿವಾರ್ಡ್ ಕೊಟ್ಟಿದ್ದಾರೆ, ಅದು ಯಾವುದ್ರ ಬಗ್ಗೆ ಉಲ್ಲೇಖವನ್ನು ಸಹ ಮಾಡೋದಿಲ್ಲ. ನೇರವಾಗಿ ಹೈಕೋರ್ಟ್ಗೆ ಹೋಗಿ ಆ ಭೂಮಿ ಕಳ್ಕೊಂಡ್ರ ಬಗ್ಗೆ ಒಂದು ಪಿಟಿಷನ್ ಹಾಕ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅಲ್ಲಿನ ನ್ಯಾಯಮೂರ್ತಿಗಳು ನಾವು ನಿಜಕ್ಕೂ ಕೂಡ ಸೆಲ್ಯೂಟ್ ಇರಲೇಬೇಕು. ಯಾಕಂತಂದರೆ ಅಂದರೆ 1962ರಲ್ಲಿ ಕಳ್ಕೊಂಡಿರುವಂತಹ ಭೂಮಿಗೆ ಈತ ಅರ್ಜಿ ಸಲ್ಲಿಸಿರೋದ ಕಾರಣಕ್ಕಾಗಿ 50-50ಯಲ್ಲಿ ಕೊಡ್ಬೋದಾ? ಯಾಕೋ ಈ ಒಂದು ಅಪ್ಲಿಕೇಶನ್ ಗಮನಿಸ್ತಾ ಇದ್ರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗಿರೋ ಬಗ್ಗೆ ಕಂಡು ಬರ್ತಾ ಇದೆ. ಸೊ ಕೂಡಲೇ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ವಾರದಕ್ಕೆ ಮತ್ತೆ ವಿಚಾರಣೆ ತೆಗೆದುಕೊಳ್ಳಿ. ಜೊತೆಗೆ ಈ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸ್ಪೀಡ್ ಪೋಸ್ಟ್ ಮೂಲಕವಾಗಿ ಕಳಿಸ್ಕೊಡಿ ಅಂತೇಳಿ ಒಂದು ಆರ್ಡರ್ನ ಪಾಸ್ ಆಗುತ್ತೆ. ಸೊ ಅಲ್ಲಿಗೆ ಎಲ್ಲೋ ಒಂದು ಕಡೆ ತಾವು ಮಾಡ್ತಾ ಇರುವಂಥ ಹಗರಣ ಹೊರಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಎಲ್ಲ ಪ್ರೊಸೀಜರ್ ಕೂಡ ಸ್ಟಾಪ್ ಆಗುತ್ತೆ. ಅದಾದ 4-5 ತಿಂಗಳಿಗೆ ಕೃಷ್ಣ ದೀಕ್ಷಿತ್ ಅವರು ಕೂಡ ನಿವೃತ್ತಿ ಆಗ್ತಾರೆ. ತದನಂತರದಲ್ಲಿ ಈತ ನೇರವಾಗಿ ಹೈಕೋರ್ಟ್ಗೆ ಹೋಗಿ ತಾನು ಹಾಕಿದಂತಹ ರಿಟ್ ಪಿಟಿಷನನ್ನು ವಾಪಸ್ ತೆಗೆದುಕೊಳ್ತಾರೆ. ಅದಾದ ಬಳಿಕ ಇನ್ನೂ ಮತ್ತೊಂದು ಇಂಟ್ರೆಸ್ಟಿಂಗ್ ಅಂತಂದರೆ ಕೋರ್ಟ್ನಲ್ಲಿ ಇರುವಾಗಲೇ ಈ ಜಮೀನಿಗೆ ಬದಲಿ ನಿವೇಶನವಾಗಿ ಮೂಡಾದಿಂದ ಅಲ್ಲಿನ ಆಯುಕ್ತರಾದಂತಹ ದಿನೇಶ್ ಅವರು ಕೂಡ ನಿಜಕ್ಕೂ ಕೂಡ ಅಧಿಕಾರಿ ನಿಜ ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ಕೂಡ ಇದೊಂದು ಎಕ್ಸಾಂಪಲ್ ಅಷ್ಟೇ. ಅಂದರೆ ಸುಮಾರು 5 ತಿಂಗಳ ಹಿಂದಿನ ಡೇಟ್ಗೆ ಸುಮಾರು 55,000 ಸ್ಕ್ವೇರ್ ಫೀಟ್ನಷ್ಟು ನಿವೇಶನವನ್ನು ಮಂಜೂರು ಮಾಡ್ತಾರೆ. ಅಂದರೆ ಸುಮಾರು 60-40 ಸೈಟ್ಗಳ ಅಂದಾಜು ಲೆಕ್ಕ ಹಾಕೊಂಡ್ರೆ 40ರಿಂದ 50 ಸೈಟ್ಗಳನ್ನು ಈತ ತೆಗೆದುಕೊಂಡಿದ್ದಾರೆ. ಅಂದರೆ ಕೋರ್ಟ್ನಲ್ಲಿ ಇರುವಾಗಲೇ ಈತನಿಗೆ ಕೋರ್ಟ್ ಕೂಡ ಚಿಮಾರಿ ಹಾಕಿರುತ್ತೆ, ಕೊಡಬೇಡಿ ಅಂತೇಳಿ ಅವರು ನಿವೃತ್ತಿ ಆಗೋರು ತಡೆದು ಈ ರೀತಿಯಾದಂತಹ ಭ್ರಷ್ಟಾಚಾರ ಮಾಡಿರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್